ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನೋಡೋಣ, ಒಂದು ಕ್ವಿಕ್ ಎನರ್ಜಿ ಚೆಕ್ ಮಾಡಿಬಿಡೋಣ. ಓಕೆನಾ? ಏನು ಹೇಳಿಸ್ತಾರೆ ಭಗವಂತ ಬಾಬಾ? ಪ್ಲೀಸ್ ಗೈಡ್ ಗಾಡ್ ಗಾಡೆಸ್ ಏಂಜಲ್ಸ್, ಪ್ಲೀಸ್ ಬ್ಲೆಸ್ ದಿಸ್ ರೀಡಿಂಗ್. ಬಾಬಾ ಮಾತಾ ಕಾಳಿ, ಪ್ಲೀಸ್ ಕಮ್ ಅಂಡ್ ಬ್ಲೆಸ್ ದಿಸ್ ರೀಡಿಂಗ್. ಓಕೆ, ಸೊ ಫಸ್ಟ್ ಕಾರ್ಡ್ ಏನು ಹೇಳ್ತಾರೆ? ಬ್ಯಾಟಲ್. ಓ, ಲಟಾಪಟಿ ಏನೋ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಸೊ ಇದು ಓಕೆ, ಸೊ ಇದು ನಿಮ್ಮ ಬಿಸ್ನೆಸ್ ಅಂತ ಮಾಡ್ತಾ ಇದ್ದೀರಾ, ಅದರಲ್ಲಿರ್ಬೋದು, ಅಥವಾ ಮನೇಲಿ ಅಂತ ಇರ್ಬೋದು, ಏನಾದರೂ ಎಲ್ಲಾದರೂ ಇರ್ಬೋದು. ಬಟ್ ಒಂದು ರೀತಿ ಯುದ್ಧ ಅಂತ ತೋರಿಸ್ತಾ ಇದ್ದಾರೆ, ಅಥವಾ ಜಗಳ, ಜಗಳ ಕದನ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವೆರಿ ಸೀರಿಯಸ್. ಓಕೆನಾ? ಸೀರಿಯಸ್ ಬ್ಯಾಟಲ್. ಅಥವಾ ಓಕೆ, ಇನ್ನೊಂದು ಎನರ್ಜಿ ಏನು ಬರ್ತಾ ಇದೆ ಅಂತಂದರೆ, ಇದು ಬ್ಯಾಟಲ್ ಬಿಟ್ವೀನ್ ಲವರ್ಸ್ ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ. ಸೊ ಓಕೆ, ಸೊ ಏನೋ ಬಿಟ್ಕೊಡೋಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ ಏನೋ ಹೇಳ್ತಾ ಇದ್ದಾರೆ. ಬಿಟ್ಟು ಕೊಡೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಈ ಜಗಳ ಏನೋ ಒಂದು ನಡೀತಾ ಇದೆ ಈ ರೀತಿ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಇದು ಒಂದಷ್ಟು ಎನರ್ಜಿ ಬರ್ತಾ ಇದೆ. ಓಕೆ, ಸೊ ಏನು ಹೇಳಿಸಿದ್ರು ಮತ್ತು ಓಕೆ, ಸೊ ಗೊತ್ತಾಯ್ತು ಅಂದ್ಕೊಳ್ತೀನಿ. ಸೊ ಇದೇನು ಬ್ಯಾಟಲ್ ಅಂತಂದರೆ, ಪೊಸೆಸಿವ್ನೆಸ್ ಅನ್ನೋ ಥರ, ನಂದು, ನನಗೆ ಸಂಬಂಧಪಟ್ಟಿದ್ದು ಅನ್ನೋ ಥರ ಒಂದು ಜಗಳ ಕದನ ನಡೀತಾ ಇದೆ. ಇದು ಮನೆ ಅಂತ ತೊಗೋತೀರಾ, ಬಾಬಾ, ಮನೆ ಅಂತ ತೊಗೋತೀರಾ, ಅಥವಾ ಫ್ಯಾಮಿಲಿಲಿ ಅಂತ ತೊಗೋತೀರಾ, ಅಥವಾ ಆಫೀಸಲ್ಲಿ ಅಂತ ತೊಗೋತೀರಾ, ಅಥವಾ ಈವನ್ ಲವರ್ಸಲ್ಲಿ ಅಂತ ತೊಗೋತೀರಾ. ಸೊ ಆ ಪೊಸೆಸಿವ್ನೆಸ್ ಒಂಥರ ಆಯಿತಾ, ನಂದು, ನನಗೆ ಸಂಬಂಧಪಟ್ಟಿದ್ದು ಅನ್ನೋ ಥರ ಒಂದು ಸಂಚು ನಡೀತಾ ಇದೆ, ಒಂದು ಜಗಳ ಕದನ ಆ ಥರನೂ ತೋರಿಸ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ಇನ್ನೇನು ಹೇಳ್ತಾರೆ ನೋಡೋಣ. ಯಾಕೆ ಈ ಜಗಳ? ಅಪೀವೆಲ್. ಓಕೆ, ಸೊ ಅಪೀವೆಲ್ ಅಂತ ಬಂದಿದೆ ಮತ್ತೆ ನೋಡಿ, ಅದೇ ಥರನೇ ಇದೆ. ಸೊ ಒಂದು ರೀತಿ ಜಗಳ ಕದನ ದಂಗೆ, ಈ ಅಂದರೆ ಇಲ್ಲೂ ಫ್ಯಾಮಿಲಿ ಥರನೇ ತೋರಿಸ್ತಾ ಇದ್ದಾರೆ ಮತ್ತೆ. ಓಕೆನಾ? ಓಕೆ, ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಇದು ನೆಸ್ಟ್ ಇದೆ, ಇಲ್ಲಿ ಕಾಣುತ್ತಾ? ನೆಸ್ಟ್ ಇದೆ. ಓಕೆನಾ? ಸೊ ಇದು ಫ್ಯಾಮಿಲಿಲಿ ಸ್ವಲ್ಪ ಜಾಸ್ತಿ ನಡೀತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಅಂದರೆ ಏನೋ ಒಂದು ರೀತಿ ಜಗಳ ಕದನ ನಡೀತಾ ಇದೆ, ದಂಗೆ ಹೇಳ್ತಾ ಇದ್ದಾರೆ. ಅಂದರೆ ಇರೋರೆಲ್ಲ ಎಗೇನ್ಸ್ಟ್ ಆಗ್ತಾ ಇದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ ಇದು. ಸೊ ಇರೋರೆಲ್ಲ ಎಗೇನ್ಸ್ಟ್ ಆಗ್ತಾ ಇದ್ದಾರೆ ಅನ್ನೋ ಥರ, ಫ್ಯಾಮಿಲಿಯವರೆಲ್ಲ ಎಗೇನ್ಸ್ಟ್ ಆಗ್ತಾ ಇದ್ದಾರೆ. ಅವ್ರ ಕೋಪ ತೋರಿಸ್ಕೋತಾ ಇದ್ದಾರೆ, ಸಿಟ್ಟು ತೋರಿಸ್ಕೋತಾ ಇದ್ದಾರೆ, ಏನೋ ಒಂದು ರೀತಿ ಬೇಜಾರಾಗಿದೆ ಅದನ್ನು ತೋರಿಸ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲಿ ನಡೀತಾ ಇದೆ, ಏನು ನಡೀತಾ ಇದೆ ನಿಮಗೆ ಗೊತ್ತು. ಎಸ್ ಬಾಬಾ, ಇನ್ನೇನು ಹೇಳಬೇಕು? ಓಕೆ, ಬ್ಯಾಲೆನ್ಸ್. ಅಬ್ಬಾ, ಇದು ನಿಮ್ಮ ಎನರ್ಜಿ. ನೀವು ಹೇಗಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲಿ ಏನಾದರೂ ಜಗಳ ಮಾಡ್ಕೊಂಡು ಹಾಳು ಬಿದ್ದೋಗಿ ಅನ್ನೋ ಥರ ಇದೆ ಇದು. ಅರ್ಥ ಆಯ್ತಾ? ಆ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ. ಯಾರು ಏನಾದರೂ ಜಗಳ ಮಾಡ್ಕೊಂಡು ಹೋಗಿ ಅತ್ಲಾಗೆ, ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ನೀವು ಇಲ್ಲಿ ಕೂತ್ಬಿಟ್ಟಿದ್ದೀರಾ ಆರಾಮಾಗಿ ಬ್ಯಾಲೆನ್ಸ್ ಮಾಡಿಕೊಂಡು. ಯಾರು ಎಲ್ಲರೂ ಕಚ್ಚಾಡ್ತಾ ಇದ್ದೀರಾ ಕಚ್ಚಾಡ್ಕೊಳ್ಳಿ, ಯಾರು ಏನು ಜಗಳ ಮಾಡ್ತಾ ಇದ್ದೀರಾ ಮಾಡ್ಕೊಳ್ಳಿ. ನಂದು ಅಂತ ಏನು ತೋರಿಸ್ತಾ ಇದ್ದಾರೆ, ಜಗಳ ಇದೆಲ್ಲ ಮಾಡ್ತಾ ಇದ್ದಾರೆ, ಏನಾದ್ರು ಮಾಡ್ಕೊಳ್ಳಿ ಅಂತ, ನಿಮ್ಮ ಪಾಡಿಗೆ ನೀವಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಬ್ಯಾಲೆನ್ಸ್, ಸಖತ್ ಬ್ಯಾಲೆನ್ಸ್ ಮಾಡಿದ್ದೀರಾ. ಆ್ಯಂಡ್ ಇದು ಅಷ್ಟು ಸುಲಭ ಅಲ್ಲ, ಈ ಥರ ಬ್ಯಾಲೆನ್ಸ್ ಅಂತ ಮಾಡಿರೋದು ನೀವು ಅಷ್ಟು ಸುಲಭನೂ ಇರಲಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಓಕೆ, ಇಲ್ಲಿ ನೀವು ಗೊತ್ತಾಗತ್ತೆ ಅನ್ಕೋತೀನಿ. ಇಲ್ಲಿ ನೋಡಿ, ಮರ ರೂಟ್ ಸಮೇತ, ಆಯಿತಾ, ಬೇರು ಸಮೇತ ಕಿತ್ತೋಗ್ಬಿಟ್ಟಿದೆ. ಅಂದರೆ ನಿಮ್ಮ ಲೈಫು ಕೂಡ ಆ ಥರ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಒಂದು
ಏನೋ ಜೀವನದ ಬೇರು ಸಮೇತ ಕಿತ್ತು ಹೋಗೋ ಥರ ಆಯಿತಾ. ಅಂದರೆ ಇನ್ನೇನು ಮುಗೀತು ಲೈಫ್ ಅನ್ನೋ ಥರ ಆಗೋಗಿತ್ತು. ಅಷ್ಟು ಕಷ್ಟ ಅಂತ ಇರ್ಬೋದು, ಅಥವಾ ಅಷ್ಟು ಚಾಲೆಂಜಸ್ ಏನು ಬಂತು ನಿಮಗೆ ಈ ಸಮಯದಲ್ಲಿ ಅದು ಅಂತ ತೋರಿಸ್ತಾ ಇದ್ದಾರೆ. ಅಥವಾ ನೀವು ಏನು ಇಷ್ಟು ವರ್ಷ ಏನು ದಾಟ್ಕೊಂಬಂದಿದ್ದೀರಾ ಅದು ಅಂತಲೂ ತೋರಿಸ್ತಾ ಇದ್ದಾರೆ. ಅಥವಾ ನಿಮ್ಮ ಫ್ಯಾಮಿಲೀಲಿ ಅಂತ ಸ್ವಲ್ಪ ಜಾಸ್ತಿ ಎನರ್ಜಿ ಬರ್ತಾ ಇದೆ. ಓಕೆನಾ, ಇದು ನೀವು ಅನ್ವಯಿಸ್ಕೋಬೇಕು. ಲೈಕ್ ಎಲ್ಲಾದರೂ ಇರ್ಬೋದು ಈ ರೀತಿ ಒಂದು ಜಗಳ ಕದನ ಏನಿತ್ತು ನಡೀತಾ ಇತ್ತು. ಆ್ಯಂಡ್ ಇದು ಇನ್ನೊಂದು ಹೇಳ್ತಾ ಇದ್ದಾರೆ, ಇದು ಇಲ್ಲಿ ಸನ್ ಅಂದ್ಕೊಳ್ಳಿ ಅಥವಾ ಮೂನ್ ಅಂದ್ಕೊಳ್ಳಿ. ಓಕೆನಾ, ಇದು ಸನ್ ಅಂತಲೇ ತೋರಿಸ್ತಾ ಇದ್ದಾರೆ, ಯೆಲ್ಲೋ ಕಲರ್ ಇದೆ. ಸೊ ಆದರೆ ಜನಗಳಿಗೆ ಗೊತ್ತಾಗೋ ರೀತಿ ಬಹಳ ನಡೀತು ಜಗಳ ಕದನ ಇರ್ಬೋದು, ಅಥವಾ ಏನೋ ಒಂದು ಮನಸ್ತಾಪ ಇರ್ಬೋದು, ಅಥವಾ ಅಂದರೆ ನಾನು ಗೆಲ್ಲಬೇಕು ಅನ್ನೋದು ಒಂದು ಬ್ಯಾಟಲ್ ನಡೀತಾ ಇತ್ತು ನಿಮ್ಮ ಫ್ಯಾಮಿಲೀಲಿ, ಸಿಕ್ಕಾಪಟ್ಟೆ ನಡೀತಾ ಇತ್ತು ಅಂತ ತೋರಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಎಂಥ ತೊಂದರೆ ಬಂದ್ರೂ ಬಾಬಾ ಯಾವ ರೀತಿ ತೋರಿಸ್ತಾ ಇದ್ದಾರೆ ಗೊತ್ತಾ, ಎಂಥ ತೊಂದರೆಗಳು ಬಂದ್ರೂ ನೀವು ಇಷ್ಟರ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಿದ್ದೀರಾ ಅಂತಂದರೆ. ಆ್ಯಂಡ್ ಇತ್ತು ನೋಡಿ ಹೇಗೆ ಕೂತ್ಬಿಟ್ಟಿದೆ ಆಯಿತಾ. ಇದು ಹಾಗೆ ನಿಮ್ಮ ಇವಾಗ ಪರಿಸ್ಥಿತಿ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ದೀರಾ ಅಂದರೆ, ಈ ಮನೆಗಳಿದೆ ಇಲ್ಲಿ ಕಾಣುತ್ತಾ ಆಯಿತಾ, ಮನೆಗಳಿಗಿಂತ ಎತ್ತರಕ್ಕೆ ಬೆಳೆದುಬಿಟ್ಟಿದ್ದೀರಾ, ಜನಗಳನ್ನ ಮೀರಿ ಬೆಳೆದಿದೆ ನಿಮ್ಮ ಕೀರ್ತಿ ಅಂತ ತೋರಿಸ್ತಾ ಇದ್ದಾರೆ. ವಾವ್, ಸೋ ಬ್ಯೂಟಿಫುಲ್. ಜನಗಳನ್ನು ಮೀರಿ ನಿಮ್ಮ ಕೀರ್ತಿ ಬೆಳೀತಾ ಇದೆ, ಇದು ಭಗವಂತನ ಆಶೀರ್ವಾದ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಸೋ ಬ್ಯೂಟಿಫುಲ್. ಸಖತ್ ಬ್ಯಾಲೆನ್ಸ್ ಮಾಡಿದ್ದೀರಾ ಆಯಿತಾ. ಬ್ಯಾಲೆನ್ಸ್ ಅಂದರೆ ಅಷ್ಟಿಷ್ಟಲ್ಲ, ಆ ರೀತಿ ಒಂದು ತೊಂದರೆಗಳು ಬಂತು ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಆ್ಯಂಡ್ ಅಷ್ಟು ಸುಲಭ ಅಲ್ಲ ಬ್ಯಾಲೆನ್ಸ್ ಮಾಡೋದು ಅಂತಂದರೆ. ಇದು ಯಾವ ರೀತಿನಾದರೂ ಇರ್ಬೋದು ಆಯಿತಾ, ಎಲ್ಲಿ ಅಂತನಾದರೂ ತೊಗೊಳ್ಳಿ, ಎಲ್ಲಾದರೂ ಸರಿ. ಬಟ್ ನೀವೇನು ಮಾಡಿದ್ದೀರಾ ಅಂತಂದರೆ ಅದೇ ರೀತಿ ಒಂದು ಬ್ಯಾಲೆನ್ಸ್ ಮಾಡಿ ನಿಮ್ಮ ಲೈಫ್ನ ಮುಂದೆ ಸಾಗಿಸಿದ್ದೀರಾ. ಅದು ಇವಾಗ ಭಗವಂತನ ಆಶೀರ್ವಾದ ಖಂಡಿತ ಆಗೋಗಿದೆ. ಓಕೆನಾ, ಜೊತೆಗೆ ನೀವು ಜನಗಳಿಂದ ಮೇಲಿದೆ ನಿಮ್ಮ ಕೀರ್ತಿ, ಜನಗಳಿಗೂ ಕಾಣ್ತಾ ಇದೆ, ಜನಗಳು ನೋಡ್ತಾ ಇದ್ದಾರೆ ಆಯಿತಾ. ಇದೆಷ್ಟು ಮನೆಗಳಿದೆ ನೋಡಿದಿಲ್ಲಿ ಆಯಿತಾ. ಇದು ಎಲ್ಲಿ ಕೂತಿದೆ, ಮೇಲ್ ಕೂತ್ಬಿಟ್ಟಿದೆ ಇದು ಆಯಿತಾ. ಎಲೆಕ್ಟ್ರಿಕ್ ವೈರ್ ಮೇಲೆ ಕೂತಿದೆ. ಎಲೆಕ್ಟ್ರಿಫೈಯಿಂಗ್ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಿಫೈಯಿಂಗ್ ಜಾಬ್ ವರ್ಕ್ ಮಾಡಿದ್ದೀರಾ ಅಂತ. ಶಾಕ್ ಆಗಿಬಿಟ್ಟಿದೆ ಜನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಶಾಕಲ್ಲಿದ್ದಾರೆ ಜನ ಆಯಿತಾ. ನೀವು ಮಾಡಿರೋ ಕೆಲಸ, ನೀವು ತೋರಿಸಿರೋ ಧೈರ್ಯ, ನೀವು ಮಾಡಿರೋ ಬ್ಯಾಲೆನ್ಸ್ ಲೈಫಲ್ಲಿ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡಿ ಈ ಪರಿಸ್ಥಿತಿಗೆ ಬಂದು ಕೂತಿದ್ದೀರಾ, ಅದು ಏನಾಗಿದೆ ಅಂತಂದರೆ ಜನಗಳು ಶಾಕಲ್ಲಿ ನೋಡ್ತಾ ಇದ್ದಾರೆ ನಿಮ್ಮನ್ನು ಅಂತ. ನಿಮಗೆ ಶಾಕ್ ಹೊಡೆದಿರೋದಲ್ಲ, ಎಲೆಕ್ಟ್ರಿಕ್ ವೈರ್ ಮೇಲೆ ನೀವು ಕೂತಿದ್ದೀರಾ ಆಯಿತಾ, ಇಲ್ಲಿದೆ. ಆದರೆ ಜನಗಳು ಶಾಕಾಗಿ ನೋಡ್ತಾ ಇದ್ದಾರೆ ನಿಮ್ಮನ್ನು ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಅಂದರೆ ಆ ರೀತಿ ನಿಮ್ಮ ಎನರ್ಜಿ ಆ ರೀತಿ ಬರ್ತಾ ಇದೆ. ನೀವು ಬಹಳ ಏನೆಲ್ಲ ಬ್ಯಾಟಲ್ ನಡೀತು, ಏನೆಲ್ಲ ಒಂದು ತೊಂದರೆಗಳು ಆ ಥರ ಎಲ್ಲ ಏನೇನು ಬಂತು ನಿಮ್ಮ ಜೀವನದಲ್ಲಿ, ಅಷ್ಟೇ ಸಾಮರ್ಥ್ಯದಿಂದ ಆಚೆ ಬಂದಿದ್ದೀರಾ ನೀವು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದು ಕೂತಿದ್ದೀರಾ ಅಂತಿದ್ದಾರೆ. ಓಕೆನಾ, ಯಾರಿದು ಬಾಬಾ, ಇನ್ನೇನು ಹೇಳಬೇಕು, ಯಾರಿದು ಶಾಕ್ ಕೊಟ್ಟಿರೋದು, ಯಾರು ಶಾಕ್ ಕೊಟ್ಬಿಟ್ಟಿದ್ದೀರಾ ನೀವು ಜನಕ್ಕೆ, ನಿಮ್ಮ ಹೇಟರ್ಸ್ಗೆ ಅಂದ್ಕೊಳ್ಳಿ, ಶಾಕ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಅಂತಿದ್ದಾರೆ. ವಾವ್, ಸೂಪರ್ ಎನರ್ಜಿ, ಹೀಗೆ ಇರಬೇಕು, ಅಳಬಾರ್ದು, ಅರ್ಥ ಆಯ್ತಾ. ಯಾರೆಲ್ಲ ಫೋನ್ ಮಾಡಿ ದುಃಖ ಪಟ್ಕೊಳ್ತೀರಾ ಅಥವಾ ಮೆಸೇಜ್ ಹಾಕ್ತೀರಾ, ಅಳ್ತೀರಾ, ದುಃಖ ಪಡ್ತೀರಾ, ದಯವಿಟ್ಟು ಅಳಬಾರದು, ಅಳಕೂಡ್ದು. ಯಾಕೆಂದರೆ ಶಾಕ್ ಕೊಡ್ಬೇಕು, ಶಾಕ್ ಆಗ್ಬೇಕು ಜನಕ್ಕೆ. ಏನಿದು ಇಷ್ಟ ತೊಂದರೆ ಕೊಟ್ಟರು ಈ ರೀತಿ ಚೇಂಜ್ ಆಗಿಬಿಡ್ತಾ ಇದ್ದಾರಲ್ಲ, ಚೇಂಜ್ ಆಗ್ತಾ ಇದ್ದಾಳೆ ಅಥವಾ ಚೇಂಜ್ ಆಗ್ತಿದ್ದಾನೆ ಅಂತ ಅವರು ಶಾಕಲ್ಲಿ ನೋಡ್ಬೇಕು ನಿಮ್ಮನ್ನು ಆಯಿತಾ. ಓಕೆ, ನೆಕ್ಸ್ಟ್ ಎಕ್ಸ್ಪೋಸ್ಡ್ ನೋಡಿ, ಇಲ್ಲಿ ಬ್ಯಾಟಲ್ ಕೆಳಗೆ ಬಂದಿದೆ ಇದು. ಸೊ ನಿಮ್ಮ ಜೊತೆ ಏನು ನಡೀತಾ ಇತ್ತು ಬ್ಯಾಟಲ್, ಇದು ತೆರೆ ಮರೆಯಲಿ ಅಂತ ಅಂದ್ಕೊಳ್ಳಿ, ಅಥವಾ ಏನೋ ಒಂದು, ಇದು ಸ್ಪಿರಿಚುವಲ್ ಬ್ಯಾಟಲ್ ಅಂತಲೂ ಇರ್ಬೋದು. ಓಕೆನಾ, ಸ್ಪಿರಿಚುವಲ್ ಬ್ಯಾಟಲ್ ಅಂತಲೂ ಹೇಳಿಸ್ತಾ ಇದ್ದಾರೆ. ಸೊ ಇದು ಸ್ಪಿರಿಚುವಲ್ ಬ್ಯಾಟಲ್ ಕೂಡ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ನಿಮ್ಮ ಆಧ್ಯಾತ್ಮಿಕ ದಾರಿಲಿ ಕೂಡ ನಿಮಗೆ ಬಹಳಷ್ಟು ತೊಂದರೆಗಳು ಬಂತು, ಎದುರಾದವು.
ನೀವು ಅದನ್ನೇ ಅಷ್ಟೇ ಸಾಮರ್ಥ್ಯದಿಂದ ಬ್ಯಾಲೆನ್ಸ್ ಮಾಡಿ ಆಚೆ ಬಂದ್ರಿ. ಇವಾಗ ಅವ್ರು ಯಾರೆಲ್ಲ ಬ್ಯಾಟಲ್ ನಿಮಗೆ ವಿರುದ್ಧವಾಗಿ ಯಾರೆಲ್ಲ ನಿಂತರು ಅವ್ರೀಗ ಎಕ್ಸ್ಪೋಸ್ ಆಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಪಂಚಕ್ಕೆ ನೀವೇನು ಅನ್ನೋದು ಅರ್ಥ ಆಗ್ತದೆ. ಸಖತ್ ಹೈಟ್ ಹೋಗ್ಬಿಟ್ಟಿದೆ ನಿಮ್ಮ ಕೀರ್ತಿ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ನೀವೇನು ಮಾಡಿದ್ದೀರಾ ನಿಮಗೆ ಗೊತ್ತು. ಅಂದರೆ ನಿಮ್ಮ ಲೈಫಲ್ಲಿ ಬಂದ ಚಾಲೆಂಜಸ್ನ ನೀವು ಯಾವ ರೀತಿ ಮೆಟ್ಟಿ ನಿಂತಿದ್ದೀರಾ. ಈ ಥರ ಒಂದು ಎಲೆಕ್ಟ್ರಿಕ್ ವೈರ್ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ ಆಯಿತಾ. ಅಂದರೆ ಆ ರೀತಿ ಒಂದು ಶಾಕಲ್ಲಿ ನೋಡ್ತಾ ಇದ್ದಾರೆ. ನಿಂಗೆ ಶಾಕ್ ಹೊಡೆದ್ಬಿಡುತ್ತೆ ಜೋಪಾನ, ಇನ್ನೂ ಕಷ್ಟಗಳನ್ನು ತೊಗೊಳಕ್ಕೆ ಹೋಗ್ಬೇಡ, ಇನ್ನೂ ಬ್ಯಾಟಲ್ ಬಿಟ್ಟುಬಿಡು ಬೇಡ ಅನ್ನೋ ಥರ ಆಯಿತಾ. ಆದರೆ ನೀವು ಆರಾಮಾಗಿ ಅದು ಬ್ಯಾಟಲ್ಲೂ ಅಲ್ಲ ಏನೂ ಅಲ್ಲ, ಭಗವಂತ ದೇವರಿದ್ದಾರೆ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಏನು ಬ್ಯಾಟಲ್ ಏನು ಬಂತು, ಭಗವಂತ ನೋಡ್ಕೋತಾರೆ ಬಿಟಾಕ್ ಅಂತ ಅಂದ್ಕೊಂಡು ನಿಮ್ಮ ಪಾಡಿಗೆ ನೀವು ಖುಷಿಯಾಗಿದ್ದೀರಾ. ನೀವು ಬ್ಯಾಟಲ್ ಏನೇ ತೊಂದರೆಗಳು ಚಾಲೆಂಜಸ್ಸು ಅಂತಿಂಥ ಚಾಲೆಂಜಸ್ ಎಲ್ಲ ಬಂದಿರೋದು ಲೈಫಲ್ಲಿ, ನೀವು ಅದನ್ನೆಲ್ಲ ದಾಟಿ ಬಂದಿದ್ದೀರಾ, ಬ್ಯಾಲೆನ್ಸ್ ಮಾಡಿದ್ದೀರಾ. ಸೂಪರ್ ಎನರ್ಜಿ. ಒಂದು ಗ್ರ್ಯಾಂಡ್ ಅಪ್ಲಾಸ್ ನಿಮ್ಮೆಲ್ಲರಿಗೂ, ಯಾರೆಲ್ಲ ಈ ಥರ ಒಂದು ತೊಂದರೆಯಿಂದ ಆಚೆ ಬಂದಿದ್ದೀರಾ. ಆಚೆ ಅಂದರೆ ಮೆಟ್ಟಿ ನಿಂತಿದ್ದೀರಾ, ತೊಂದರೆ ಮುಗಿದೋಯ್ತು ಅಂತಲ್ಲ, ಮೆಟ್ಟಿ ನಿಂತಿದ್ದೀರಾ. ಅರ್ಥ ಆಯ್ತಾ? ಅದಕ್ಕೆ ಆ್ಯಂಡ್ ಇವಾಗ ಯಾರೆಲ್ಲ ನಿಮ್ಮ ಎಗೇನ್ಸ್ಟ್ ಆದರು ಆಗಿದ್ದರು ಆಯಿತಾ, ಅವರು ಪೋಲ್ ಕುಲ್ರ ಅಂತಾರೆ ನೋಡಿ, ಆ ಥರ ಅವರ ಮಾಡಿದ್ದು ಎಲ್ಲ ಎಕ್ಸ್ಪೋಸ್ ಆಗ್ತದೆ. ಅವ್ರು ಮಾಡಿದ್ದು ಅವ್ರಿಗೆ ಜನಗಳಿಗೆ ಗೊತ್ತಾಗ್ತಾ ಇದೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅವ್ರು ಇನ್ನೊಂದು ಏನು ಹೇಳ್ತಿದ್ದಾರೆ ನೋಡಿ ಇಲ್ಲಿ, ಈ ಕಾರ್ಡ್ ನೋಡು ಅಂದರು. ಎಸ್ ಬಾಬಾ, ನಿಮ್ಮನ್ನು ಯಾವ ಥರ ಮಾಡೋಕ್ಕೆ ಹೋದ್ರು ಗೊತ್ತಾ ಅವರು, ಬೇರೆ ಸಮೇತ ನಿನ್ನ ಹೆಸರು ಇರಬಾರ್ದು ಆ ಥರ ಕಿತ್ತಾಕೋಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು ಇರಬಾರ್ದು, ಉಳಿಬಾರ್ದು ಅಂತ ಬೇರೆ ಸಮೇತ ಕಿತ್ತಾಕೋ ಪ್ರಯತ್ನ ಮಾಡಿದ್ರು. ಆದರೆ ನೀವು ಅಟಲ್ ಏನು ಸ್ಟ್ರಾಂಗ್ ಅಂದರೆ ಭಯಂಕರ ಸ್ಟ್ರಾಂಗೆಸ್ಟ್ ಆ ಥರ ನಿಂತುಬಿಟ್ಟಿದೆ ನೋಡಿ ಇಲ್ಲಿ. ಕಿತ್ತಾಕಕ್ಕೆ ಹೋದರು, ಬೇರೆ ಸಮೇತ ನಿಮ್ಮ ಹೆಸರೇ ಉಳಿಬಾರ್ದು ಅನ್ನೋ ಥರ ಒಂದು ಭಾಳ ಮಾಡಿದ್ರು ಪ್ರಯತ್ನ. ಅದು ಯಾವ್ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ ಭಗವಂತಂಗೆ ಗೊತ್ತು. ಬ್ಯಾಟಲ್ ಅಂತಲೇ ಫಸ್ಟ್ ಕಾರ್ಡ್ ಬಂತು, ಭಯಂಕರ ಯುದ್ಧ ಆ ಥರ ತೋರಿಸಿದ್ರು. ಗಲಾಟೆ, ಜಗಳ, ಕದನ ಎಲ್ಲ ತೋರಿಸಿದ್ರು. ಬೈಗುಳ ಆ ಥರ ಎಲ್ಲ ಇತ್ತು. ಅಥವಾ ನಿಮ್ಮ ಹಿಂದೆ ಏನು ನಡೀತು, ನಿಮ್ಮ ಬೆನ್ನ ಹಿಂದೆ ಏನಾದರೂ ನಡೆದಿರ್ಬೋದು ಅನ್ಯಾಯ ಎಲ್ಲ ನಿಮ್ಮ ಎಗೇನ್ಸ್ಟಾಗಿ. ಬಿಡಿ, ಯೋಚನೆ ಮಾಡಬೇಡಿ. ನಿಮ್ಮನ್ನು ಬೇರೆ ಸಮೇತ ಕಿತ್ತು ಬಿಸಾಕಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ನೀವು ಅಟಲ್ ಹೆಂಗೆ ನಿಂತಿದ್ದೀರಾ ಅಂತಂದರೆ ಅಷ್ಟೇ ಸ್ಟ್ರಾಂಗಾಗಿ ನಿಂತಿದ್ದೀರಾ. ಅವ್ರುಗಳು ಮಾಡಿದ ಅನ್ಯಾಯ ನೋಡಿ, ಒಂದು ಹದ್ದಿನ ಕಣ್ಣು ಇಟ್ಟೇ ಇದ್ರು ನಿಮ್ಮ ಮೇಲೆ ಆಯಿತಾ. ಅವರೇ ಇವಾಗ ಎಕ್ಸ್ಪೋಸ್ ಆಗೋಗ್ತಿದ್ದಾರೆ, ಹದ್ದುಗಳು ಅಂತ ತೋರಿಸ್ಕೊತಿದ್ದಾರೆ ಅವ್ರನ್ನವರು. ಅರ್ಥ ಆಯ್ತಾ? ಹದ್ದಂಥ ಜನ, ಹದ್ದಿನ ಕಣ್ಣಿತ್ತು ನಿಮ್ಮ ಮೇಲೆ ಅಂತ ತೋರಿಸ್ಕೋತಾ ಇದ್ದಾರೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಇಲ್ಲಿ ಇದೇನಂತಂದರೆ ಇಲ್ಲಿ ಇನ್ನೊಂದು ಏನು ಹೇಳ್ತಿದ್ದಾರೆ ಹೇಳ್ಬಿಡ್ತೀನಿ. ಇಲ್ಲೆಲ್ಲ ಇಷ್ಟೊಂದು ಕಾಗೆಗಳು ಕಾಣಿಸುತ್ತಾ ಇಲ್ಲಿ, ಇದೆಲ್ಲ ನಿಮ್ಮ ಪೂರ್ವಜರು ಓಕೆನಾ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನಿಮ್ಮ ಪೂರ್ವಜರು ಹೇಗೆ ಕಾದಿದ್ದಾರೆ ಅಂದರೆ ಅಷ್ಟಿಷ್ಟರ ಮಟ್ಟಿಗೆಲ್ಲ ಅವ್ರು ಜಗಳ ಮಾಡಿರೋದು ಆಯಿತಾ. ನಿಮ್ಮ ಎಗೇನ್ಸ್ಟು ಭಗವಂತನ ಹತ್ರ ಬೇಡಿರೋದು, ಜಗಳ ಅಂದರೆ ಬೇಡಿರೋದು. ನನ್ನ ಮಗು ತೊಂದರೆಯಲ್ಲಿ ಸಿಗಾಕೊಂಡಿದೆ ನೋಡು, ಮನೆಯವರು ಹಿಂಗೆ ಗಲಾಟೆ ಮಾಡ್ತಾ ಇದ್ದಾರೆ, ಮಗುನ ತೊಂದರೆ ಮಾಡ್ತಿದ್ದಾರೆ ಅಂತ. ಆ ಮಗು ಹೆಸರನ್ನ ಬೇರೆ ಸಮೇತ ಕಿತ್ತಾಕಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಭಗವಂತ ದಯವಿಟ್ಟು ಹೆಲ್ಪ್ ಮಾಡು, ನನ್ನ ಮಗುಗೆ ಪ್ರೊಟೆಕ್ಟ್ ಮಾಡು ಅಂತ ಭಯಂಕರ ಪ್ರೇ ಮಾಡಿದ್ದಾರೆ ನಿಮ್ಮ ಪೂರ್ವಜರು. ಇಲ್ಲಿ ಎಷ್ಟಿದೆ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಗೊತ್ತಿಲ್ಲ, ಇದೆಲ್ಲ ಪಕ್ಷಿಗಳು, ಇದೆಲ್ಲ ನಿಮ್ಮ ಪೂರ್ವಜರು ಆಯಿತಾ. ಎಷ್ಟರ ಮಟ್ಟಕ್ಕೆ ಕಾಪಾಡಿದ್ದಾರೆ ಅಂದರೆ ಇವಾಗ ಈ ಹದ್ದಿನ ಕಣ್ಣು ಯಾರು ಇಟ್ಟಿದ್ರು, ನಿಮ್ಮ ಎನಿಮಿ, ನಿಮ್ಮ ಹೇಟರ್ಸು, ಅವರೇ ಎಕ್ಸ್ಪೋಸ್ ಆಗ್ತಿದ್ದಾರೆ. ಅಂದರೆ ಅವರ ಬಣ್ಣ ಬಯಲಾಗ್ತಾ ಇದೆ, ಬಯಲಾಗೋಗಿದೆ. ಓಕೆ, ಎಸ್ ಬಾಬಾ, ಬಯಲಾಗಿದೆ ಬಯಲಾಯಿತು ಅಂತಿದ್ದಾರೆ. ವಾರೆ ವಾ, ಸೂಪರ್ ಡೂಪರ್ ಎನರ್ಜಿ ಬಾಬಾ. ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಟ್ರಿಕ್ಕರಿ, ಓಕೆ, ತುಂಬ ನಿಮಗೆ ಒಂದು ರೀತಿ
ನಿಮ್ಮ ಇಲ್ಲೇನು ತೋರಿಸ್ತಾ ಇದ್ದಾರೆ ಅಂದರೆ, ಇಲ್ಲಿ ಒಂದು ಎಗ್ ತೋರಿಸ್ತಾ ಇದ್ದಾರೆ ನನಗೆ, ಅರ್ಥ ಆಯ್ತಾ? ಇಲ್ಲಿದೆ ಆಯಿತಾ, ಮುಚ್ಚಿಟ್ಟಿದೆ. ಅಂದರೆ ಇದು ನಿಮಗೆ ಭಗವಂತ ಕೊಟ್ಟಿರೋ ಅಥವಾ ವರ ಥರ, ಆಯಿತಾ? ನನಗೆ ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಭಗವಂತ ಕೊಟ್ಟಿರೋ ವರ, ಇದು ಸ್ಪಿರಿಚುವಲ್ ಗಿಫ್ಟ್, ಓಕೆನಾ? ಅದನ್ನು ಕಿತ್ತಾಕಕ್ಕೆ, ಅದೇ ಇದ್ರ ಕೆಳಗೆ ಬಂದಿದೆ, ಈ ಕಾರ್ಡ್ ಕೆಳಗೆ ಬಂದಿದೆ. ನಿಮ್ಮ ಸ್ಪಿರಿಚುವಲ್ ಗಿಫ್ಟನ್ನ ಬುಡ ಸಮೇತ ಕಿತ್ತು ಬಿಸಾಕಬೇಕು. ನಿಮ್ಮ ಹೆಸರು ಇಲ್ದಂಗೆ ಮಾಡಬೇಕಂತ ಭಾಳ ಬೇಟ್, ಅಂದರೆ ನಿಮಗೇನೋ ಒಂದು ರೀತಿ ಏನೋ ಅದು ಒಂದು ರೀತಿ ದುಡ್ಡು ಕಾಸು ಕೊಡೋದಾಗಲಿ ಅಥವಾ ಇನ್ನೇನೋ ಮಾಡಿ ನಿಮಗೆ ಅವಮಾನ ಆಗೋ ಥರ ಆಗಬೇಕು ಅಂತನೋ, ಅಥವಾ ನಿಮಗೆ ಹಿಂಸೆ ಆಗಬೇಕು ಅನ್ನೋ ಥರ ಏನೋ ಒಂದು ತೊಂದರೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಯಾವುದೂ ವರ್ಕ್ ಆಗಿಲ್ಲ ಬಿಡಿ, ಆಯಿತಾ? ಏನೂ ವರ್ಕ್ ಆಗಿಲ್ಲ. ಇಲ್ಲಿ ನೋಡಿ, ಅದನ್ನೇ ಕೊಡ್ತಾ ಇರೋದು, ಆಯಿತಾ? ಏನೋ ನಿಮಗೆ ಕೊಟ್ಟುಬಿಟ್ಟು ಟ್ರಿಕ್ಕರಿ ಅಂತ ಬಂದಿದೆ, ಮೆತ್ತಗೆ ಟ್ರಿಕ್ ಮಾಡ್ದಂಗೆ ನಿಮ್ಮನ್ನ ಒಂದು ರೀತಿ ಮೋಸದಿಂದ, ಆಯಿತಾ? ಅದೇ ಇದು ಕಾರ್ಡು ಅಪೇವಲ್. ಇಷ್ಟೂ ಯಾವ್ಯಾವ ಥರ ಮಾಡಿದ್ರೂ ನಿಮ್ಮ ಹೆಸರನ್ನ ಕಿತ್ತಕ್ಕಾಗಲಿಲ್ಲ, ಮಸಿ ಬೆಳೆಯೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಿಲ್ವರೇ, ಆಯಿತಾ? ಅದಕ್ಕೆ ಈ ರೀತಿ ಒಂದು ಭಾಳ ಸ್ಮಾರ್ಟಾಗಿ, ಇಲ್ಲಪ್ಪ ನೀನಂದ್ರೇನು ಅಂಥ ಒಳ್ಳೆ ಮನುಷ್ಯ ನೀನು, ಇಷ್ಟು ಒಳ್ಳೆ ಮನುಷ್ಯ ನೀನು ಅಂತೆಲ್ಲ ಹೊಗಳೋ ಥರ ಮಾಡಿರ್ಬೋದು. ಇದು ಎಲ್ಲರೂ ಇರ್ಬೋದು, ನಿಮಗೆ ಗೊತ್ತು. ಇದು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿರ್ಬೋದು, ಅಥವಾ ನಿಮ್ಮ ಮನೇಲಿರ್ಬೋದು. ಇದು ಜಾಸ್ತಿ ಬರ್ತಿರೋದು ನೆಕ್ಸ್ಟ್ ತೋರಿಸ್ತಾ ಇದ್ದಾರೆ ಇಲ್ಲಿ, ಫ್ಯಾಮಿಲಿಯವರು ಅಂತಲೇ ತೋರಿಸ್ತಾ ಇದ್ದಾರೆ, ಓಕೆನಾ? ಅದಕ್ಕೆ ಫಸ್ಟು ಬ್ಯಾಟಲ್ ಅಂತ ಬಂದಾಗ ಆಫೀಸ್ ಅಂತ ಇರ್ಬೋದು, ಏನಾದರೂ ಅಂತ ಎಲ್ಲ ಹೇಳಿಸಿದ್ರು. ಬಟ್ ಇದು ನೆಕ್ಸ್ಟ್ ತೋರಿಸ್ತಾ ಇದ್ದಾರೆ, ಇದು ನೋಡು ಅಂತಿದ್ದಾರೆ, ಆಯಿತಾ? ಜಾಸ್ತಿ ಎನರ್ಜಿ ಬರ್ತಾ ಇರೋದು ಮನೇಲಿ. ಅಂದರೆ ನಿಮ್ಮ ಹೇಟರ್ಸ್ ಯಾರು ಅಂತಂದರೆ ಮನೆಯವರೇ ಹೇಟರ್ಸ್ ಅಂತ ತೋರಿಸ್ತಾ ಇದ್ದಾರೆ. ನಿಮಗೆ ಮೆತ್ತಗೇನೋ ಒಂದು ಆಸೆ ತೋರಿಸಿ, ಆಯಿತಾ? ಏನೋ ಒಂದು ಈ ಭಗವಂತನ ಆಶೀರ್ವಾದ ಏನಿದೆ ಅದನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆದರೆ ಅಲ್ಲೂ ಇದ್ದಾರೆ ಭಗವಂತ, ಅಥವಾ ಅಲ್ಲೂ ನಿಮ್ಮ ಪೂರ್ವಜರು, ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಅವರು ಕಳಿಸಿದ್ದಾರೆ, ಹೋಗು ನೋಡ್ಕೊ ನನ್ನ ಮಗುನ ಅಂತ, ಆಯಿತಾ? ಇದು ನನ್ನ ಮಗುಗೆ ಕೊಟ್ಟಿರೋ ಈ ಆಶೀರ್ವಾದ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು, ಆ ಮಗುಗೆ ತಲುಪಬೇಕು ಅಂತ ಅದನ್ನು ಸಂರಕ್ಷಣೆ ಮಾಡಿದ್ದಾರೆ. ನಿಮಗೆ ಸಿಗಬೇಕಾದ, ಇದು ಯಾವ ಥರನಾದರೂ ಇರ್ಬೋದು, ನಿಮಗೆ ಸಿಗಬೇಕಾದ ಒಂದು ಆಶೀರ್ವಾದ, ಓಕೆನಾ? ಆಶೀರ್ವಾದ ಯಾವ ಥರನಾದ್ರೂ ಇರ್ಬೋದು, ಓಕೆನಾ? ಸಡನ್ನಾಗಿ ನಿಮಗೊಂದು ಲಾಟ್ರಿ ಹೊಡಿಬೋದು, ಅಥವಾ ಸಡನ್ನಾಗಿ ನೀವೇನೋ ಇನ್ವೆಸ್ಟ್ ಮಾಡಿರ್ತೀರ, ಸಡನ್ನಾಗಿ ಇಂಟ್ರೆಸ್ಟ್ ಎಲ್ಲ ಜಾಸ್ತಿಯಾಗಿ ಆ ಥರ ಒಂದು ಚಾನ್ಸ್ ಇರ್ಬೋದು. ಅಥವಾ ನೀವು ಆ್ಯಕ್ಚುಲಿ ಆಧ್ಯಾತ್ಮಿಕ ದಾರಿಲೇ ಇದ್ದೀರಾ ಅಂತಂದರೆ ನಿಮ್ಗೆ ಏನೋ ಒಂದು ಸ್ಪೆಷಲ್ ಬ್ಲೆಸ್ಸಿಂಗ್ ಆಗಿಬಿಡುತ್ತೆ, ಆಯಿತಾ? ಆ ಥರ ಅಂತ ಹೇಳ್ತಾ ಇದ್ದಾರೆ. ಇದು ಯಾರ ಎನರ್ಜಿ ನಿಮಗೆ ಗೊತ್ತು, ಈ ಥರ ಅಂತ ತೋರಿಸ್ತಾ ಇದ್ದಾರೆ, ಹೇಳಿಸ್ತಾ ಇದ್ದಾರೆ, ಓಕೆನಾ? ಸೊ ಅದು ಏನೇ ಟ್ರಿಕ್ ಮಾಡಿದ್ರು, ಭಾಳ ಏನೋ ಅದನ್ನು ನಿಮಗೆ ಸಿಗಬೇಕಾದ ಫಲನ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅದು ಸಾಧ್ಯ ಇಲ್ಲ, ಅಸಾಧ್ಯವಾದದ್ದನ್ನು ಮಾಡುತ್ತಿದ್ದಾರೆ. ಓಕೆ, ನೋಡೋಣ. ಇದು ಅಬಂಡೆನ್ಸ್, ವಾವ್, ಏನಿದು ಸೂಪರ್ ಎನರ್ಜಿ. ನಾ ಹೇಳಿಲ್ವಾ, ಸಖತ್ತು. ಇದು ಬಂದಿರೋದು ಬ್ಯಾಲೆನ್ಸ್ ಕೆಳಗೆ ಅಬಂಡೆನ್ಸ್. ಭಗವಂತನ ಆಶೀರ್ವಾದ ಆಯಿತು ಅಂತಂದರೆ, ನಿಮ್ಮ ಪೂರ್ವಜರ ಆಶೀರ್ವಾದ ಆಗೋಗಿದೆ ಅಂತಂದರೆ ಯಾರೇನು ಮಾಡೋಕ್ಕಾಗತ್ತೆ? ಯಾರೆಲ್ಲ ಫೋನ್ ಮಾಡಿ ಅಥವಾ ಹಾಗೆ ಮೆಸೇಜಲ್ಲಿ ಅಳ್ತೀರಾ, ಬೇಜಾರು ಮಾಡ್ಕೋತೀರಾ, ದುಃಖ ಪಡಬೇಡಿ. ಸಮಯ ಬಂದಿದೆ, ಒಳ್ಳೆಯದಾಗತ್ತೆ, ಓಕೆನಾ? ಅಬಂಡೆನ್ಸ್ ಅಂತ ಬರ್ತಾ ಇದೆ, ಸಮೃದ್ಧತನ, ಆಯಿತಾ? ಎಲ್ಲಿಂದ ತಗೊಳ್ಳಿ, ಆಯಿತಾ? ಇದು ಫ್ಯಾಮಿಲಿಲಿ ಬ್ಯಾಟಲ್ ಅಂತ ಬಂತು. ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ, ಅಥವಾ ನಿಮ್ಮ ಇದರಲ್ಲಿ ಏನಾದರೂ ತೊಂದರೆ ಆಗಿತ್ತು ಅಂತಂದರೆ, ನಿಮ್ಮ ಲವ್ಡ್ ಒನ್ ಯಾರಾದರೂ, ನಿಮ್ಮ ಸ್ಪೌಸ್ ಅಂತ ತಗೊಳ್ಳಿ, ಅಥವಾ ನಿಮ್ಮ ಫ್ಯಾಮಿಲಿಯವ್ರು ಯಾರಾದರೂ ತೊಂದರೆ ಮಾಡ್ತಾ ಇದ್ದರೆ ಅವರ ಮನಸ್ಸು ಕೂಡ ಚೇಂಜ್ ಆಗುತ್ತೆ, ಆಗಿ ನಿಮ್ಮತ್ತ ಆ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ. ಸೊ ಚೇಂಜ್ ಆಗಿ ಇಷ್ಟೊಂದು ಫಿಶ್ಗಳಿದೆ ನೋಡಿ, ಅಬಂಡೆನ್ಸ್ ಅಂತ ಅದನ್ನೇ ತೋರಿಸ್ತಾ ಇದ್ದಾರೆ. ಸೊ ಈಗ ಸದ್ಯದಲ್ಲೇ ನೀವೊಂದು ಸೆಲೆಬ್ರೇಷನ್ ಕೂಡ ಅಂತಲೂ ಹೇಳ್ತಾ ಇದ್ದಾರೆ, ಸೆಲೆಬ್ರೇಟ್ ಕೂಡ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ? ಸೆಲೆಬ್ರೇಷನ್, ಓಕೆ. ಸೊ ಆ ಥರ ಒಂದು ಅಬಂಡೆನ್ಸ್, ಆ ಥರ ಒಂದು ಸಮಯ ಬರ್ತಾ ಇದೆ. ಇದು ಯಾತಕ್ಕೆ ಬರ್ತಿದೆ?
ನಿಮ್ಮ ನಂಬಿಕೆ ನೀವು ಯಾವ ಥರ ತೋರಿಸಿದ್ರಿ ಭಗವಂತನ ಮೇಲೆ, ನೀವು ಏನು ತೋರಿಸಿದ್ರಿ ನಂಬಿಕೆ, ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡಿ, ಯಾರೆಲ್ಲ ಅನ್ಯಾಯ ಮಾಡಿದ್ರು, ಅವಮಾನ ಮಾಡಿದ್ರು, ಬೇಜಾರು ಮಾಡಿದ್ರು, ಜಗಳ ಮಾಡಿದ್ರು, ಎಲ್ಲರೂ ಸೈಡ್ಗೆ ಹಾಕಿದ್ರಿ ಆಯಿತಾ. ನೀವಾಯಿತು, ನಿಮ್ಮ ಕೆಲಸ ಆಯಿತು. ನಿಮ್ಮ ಕೆಲಸ ಏನು? ಆಧ್ಯಾತ್ಮಿಕ ದಾರಿಲಿದ್ದೀರಾ ಅಂತಂದರೆ ಒಬ್ರಿಗೆ ನೋವು ಮಾಡಬಾರ್ದು, ಒಬ್ರಿಗೆ ತೊಂದರೆ ಮಾಡಬಾರ್ದು. ಒಳ್ಳೇದು ಮಾಡೋಕ್ಕಾಗಲ್ವಾ? ತೊಂದರೆ ಮಾಡಬಾರ್ದು. ನೀವು ಅದನ್ನೇ ಮಾಡಿರೋದು, ತೊಂದರೆ ಮಾಡಿಲ್ಲ. ಓಕೆನಾ? ತೊಂದರೆ ಮಾಡಿಲ್ಲ. ಅದು ಏನಾಗಿದೆ ಅಂತಂದರೆ, ಈಗ ತುಂಬ ಜನಕ್ಕೆ ಹಂಗೆ ಆಗುತ್ತೆ. ಏನಾಗುತ್ತೆ ಅಂತಂದರೆ, ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ, ಒಂಥರ ಅನ್ನೋದು ಮಾತಾಡೋದು ಎಲ್ಲ ಮಾಡಬಾರ್ದು. ಏನಕ್ಕೆ ಮಾತಾಡಬೇಕಲ್ವಾ ಆ ಥರ. ನಮ್ಮ ಅಜ್ಜಿಯವ್ರು ತುಂಬ ಹೇಳೋರು, ಮಾಡಿದವ್ರು ಪಾಪ ಆಡ್ದವ್ರ ಬಾಯಲ್ಲಿ ಅಂತ ತುಂಬ ಹೇಳೋರು ನಮ್ಮ ಅಜ್ಜಿಯವರು. ಸೊ ಆ ಥರ ಯಾತಕ್ಕೆ ಬೇರೆಯವ್ರು ಏನು ಅನ್ಯಾಯ ಮಾಡಿದ್ರು ಏನೋ ಅದನ್ನು ನಾವು ಯಾಕೆ ಮಾತಾಡಿ, ಅಂದರೆ ಅವ್ರು ಅವಾಗಲೂ ನೋಡಿ ಹೇಳೋರು, ಎನರ್ಜಿ ಅನ್ನೋದನ್ನು ಎಷ್ಟರ ಮಟ್ಟಿಗೆ ಕಾಪಾಡ್ಕೊಳ್ಳೋರು ಹಿಂದಿನ ಕಾಲದಲ್ಲಿ. ಏನಕ್ಕೆ ನಾನು ಹೇಳ್ತಾ ಇರೋದು, ಹಿಂದಿನ ಕಾಲದಲ್ಲಿ ನೀವು ನೋಡಿ, ನೀವು ನಿಮ್ಮ ಲಕ್ಕಿ ನೀವಿದ್ದರೆ ಆಯಿತಾ, ನೀವು ನಿಮ್ಮ ಅಜ್ಜಿ ನಿಮ್ಮ ಅವ್ರ ತಾತ ಹತ್ರ ಇರ್ಬೋದು, ಬೆಳೆಯೋ ಒಂದು ಸಮಯ ಇತ್ತು ನಿಮಗೆ ಅಂತಂದರೆ ಅದರಂಥ ಪುಣ್ಯದ ಸಮಯ ಬೇರೆ ಇಲ್ಲ. ಏಕೆಂದರೆ ಅವ್ರುಗಳು ಯಾವ ಥರ ಅವ್ರ ಎನರ್ಜಿನ ಕಾಪಾಡ್ಕೊಳ್ಳೋರು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರ ಅವಾಗ. ಹೇಗೆ ಅಂತಂದರೆ, ಅವ್ರು ಒಬ್ಬರ ಬಗ್ಗೆ ಇಲ್ಲ, ನಾನು ಮಾತ್ರ ಸುಮ್ಮನೆ ಹೇಳ್ತಾ ಇರೋದಲ್ಲ, ನಮ್ಮ ಅಜ್ಜಿಯವರಾಗಲಿ ನಮ್ಮ ತಾತ ಅವರಾಗಲಿ ಲೈಕ್ ಒಬ್ಬರ ಬಗ್ಗೆ ಒಂದು ಕೆಟ್ಟದ್ದು ಮಾತಾಡಿರೋದಾಗಲಿ, ಅಥವಾ ಅವರೇ ಹೇಳ್ಬಿಡೋರು, ಲೈಕ್ ಅವ್ರು ಆಡಿದ್ದು ಅವ್ರಿಗೆ, ಅವ್ರ ಎನರ್ಜಿ ಪಿಕ್ ಮಾಡಬಾರ್ದು ಅನ್ನೋ ಥರ. ಆದರೆ ಅವಾಗ ಎನರ್ಜಿ ಅಂತ ಹೇಳ್ತಾ ಇರಲಿಲ್ಲ, ಲೈಕ್ ಇದೇ ಗಾದೆ ಹೇಳುತ್ತಾ ಇದ್ದಿದ್ದು, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ಸೊ ಯಾರು ಏನೋ ಅನ್ಯಾಯ ಮಾಡ್ಕೊಂಡು ಹೋದ್ರು ಅಂತಂದರೆ, ನಾವು ಅವ್ರ ವಿಷಯ ಮಾತಾಡ್ತಾ ಇರ್ತೀವಿ ಅಂತಂದರೆ ಆ ಎನರ್ಜಿ ನಮಗಾಗ್ತಾ ಹೋಗುತ್ತೆ. ಅವ್ರ ಕರ್ಮ ಹೋಗ್ತಾ ಹೋಗುತ್ತೆ, ನಮಗೆ ಸೇರ್ಕೋತಾ ಹೋಗುತ್ತೆ ಅವಾಗ. ಆ ಥರ ಅಂತ ಆಯಿತಾ. ಆ ಥರ ಅಷ್ಟು ಬ್ಯೂಟಿಫುಲ್ ನೋಡಿ, ಆ ಥರ ಇದ್ದಿದ್ರು ಆಯಿತಾ. ಆ ಥರ ಎಲ್ಲ ಮಾತಾಡ್ತಾ ಇರಲಿಲ್ಲ, ನಿಜ ಸುಮ್ಮನೆ ಅಲ್ಲ ನಾನು ಹೇಳ್ತಾ ಇರೋದು. ಆ ಥರ ಇರೋರು, ಆ ಥರ ನೋಡಿ ಬೆಳೆದಿರೋಳು ನಾನು. ಓಕೆನಾ, ಐ ಆಮ್ ಸೋ ಲಕ್ಕಿ ಅಂತ ಹೇಳ್ಬೋದು. ಆ್ಯಂಡ್ ಅದರಿಂದ ಏನಾಗಿದೆ ಅಂತಂದರೆ ಅಬಂಡೆನ್ಸ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಭಗವಂತನ ಆಶೀರ್ವಾದ, ಪೂರ್ವಜರ ಆಶೀರ್ವಾದ ಆಯಿತು ಅಂತಂದರೆ 100% ಹೇಳ್ತೀನಿ, ಏನು ಹೇಳೋದು, ಅಬಂಡೆನ್ಸ್ ಖಂಡಿತ. ಆ್ಯಂಡ್ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಆಯಿತಾ. ಬರ್ತಾ ಇದೆ, ಸಿಗ್ತಾ ಇದೆ, ನಂಬಿಕೆ ಇಡಬೇಕಷ್ಟೇನೆ. ಖಂಡಿತ ನೋಡಿ, ನಿಮಗೆ ಗೊತ್ತಿಲ್ದಂಗೆ ಎಲ್ಲಿಂದನೋ ಬರುತ್ತೆ, ಒಂದು ಮೆಸೇಜ್ ಕೂಡ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಥರ ಒಂದು ಕೆಲಸಕ್ಕೆ ಅಂತ ನೋಡ್ತಾ ಇದ್ದೀರಾ, ಅಥವಾ ನೀವು ಏನು ಕಾಯ್ತಾ ಇದ್ರಿ ಆ ವಿಷಯದಲ್ಲಿ ಅಂತಲೂ ಹೇಳ್ತಾ ಇದ್ದಾರೆ. ನೀವು ಏನಕ್ಕೋಸ್ಕರ ಕಾಯ್ತಾ ಇದ್ರಿ, ಇದು ಯಾವುದಾದ್ರೂ ಇರ್ಬೋದು, ಆ ವಿಷಯದಲ್ಲಿ ನಿಮಗೊಂದು ಮೆಸೇಜ್ ಬರುತ್ತೆ ಅಥವಾ ಇನ್ಫಾರ್ಮೇಷನ್ ಬರುತ್ತೆ. ಆದರೆ ಈಗಿನ ಇವಾಗೆಲ್ಲ ಅಂತಂದರೆ ಫೋನ್ ಕಾಲ್ಸ್ ಕೂಡ ಬರ್ಬೋದು, ವಾಟ್ಸಪ್ ಕಾಲ್ ಬರ್ಬೋದು, ಅಥವಾ ಇಮೇಲ್ ಮೆಸೇಜ್ ಕೂಡ ಬರ್ಬೋದು ಅಂತಿದ್ದಾರೆ. ಕೆಲಸಕ್ಕೆ ಅಂತ ಕಾಯ್ತಾ ಇದ್ರಾ, ಆ ಥರ ಅದೊಂದು ಚೇಂಜಸ್ ಬರುತ್ತೆ. ಅಥವಾ ಇದು ಜಾಸ್ತಿ ಫ್ಯಾಮಿಲಿ ಎನರ್ಜಿನೇ ತೋರಿಸ್ತಾ ಇದ್ದಾರೆ. ಸೊ ಫ್ಯಾಮಿಲಿಲಿ ಏನೆಲ್ಲ ಟ್ರಿಕ್ ಮಾಡಿದ್ರು, ಏನೆಲ್ಲ ಅನ್ಯಾಯ ಮಾಡಿದ್ರು ನಿಮ್ಮ ಬಗ್ಗೆ ಎಲ್ಲ ಫೇಲ್ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಯಾತಕ್ಕೆ ನೀವು ಎಷ್ಟು ಬ್ಯಾಲೆನ್ಸ್ ಆಗಿ ಯಾವ ಥರ ಬಂದಿದ್ದೀರಾ, ಅದರಿಂದ ನಿಮ್ಮ ಬೆಳವಣಿಗೆ ಆಯಿತಾ, ನಿಮ್ಮ ಬೆಳವಣಿಗೆಗೆ ಇನ್ನೇನು ಅಡ್ಡ ಆಗೋಕ್ಕೆ ಸಾಧ್ಯ ಇಲ್ಲ. ಖಂಡಿತ ಅಬಂಡೆನ್ಸ್, ಸಮೃದ್ಧತನ ತುಂಬಿ ತುಳುಕತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗುವ. ಓಕೆನಾ. ಆ್ಯಂಡ್ 12ನೇ ತಾರೀಕು ಅಮಾವಾಸ್ಯೆ ಬರುತ್ತೆ ಅಲ್ವಾ. ಸೊ ಹಾಗಾಗಿ 10ನೇ ತಾರೀಕಿಂದ ಅಮಾವಾಸ್ಯೆ ಪೂಜೆ ಶುರುವಾಗುತ್ತೆ. ಬೇಕು ಅಂತಂದರೆ ಈಗಾಗಲೇ ಸುಮಾರು ಜನ ಎನ್ರೋಲ್ ಆಗಿದ್ದಾರೆ, ಅಂದರೆ ಪೇ ಮಾಡಿ ಆಗಲೇ ಆಗಿದೆ. ಇನ್ನೂ ಬೇಕು ಅಂದರೆ ನಿಮಗೆ ಯಾವುದಾದ್ರೂ ನೆಗೆಟಿವಿಟಿ ಇದೆ ಅಥವಾ ತೊಂದರೆಗಳಿದೆ ಅಂತಂದರೆ 1 ವಾರ ಪೂಜೆ ನಡೆಯುತ್ತೆ. ಈಗ ರೆಗ್ಯುಲರ್ ನಡೆಯೋ ಪೂಜೆ ಎಲ್ಲ 1,000 ಇರ್ತಾಯಿತ್ತು. ಸೊ 10ನೇ ತಾರೀಕು ಸೋಮವಾರದಿಂದ ಶುರು ಮಾಡ್ತೀನಿ. 750 ರೂಪಾಯಿ ಒಬ್ರಿಗಾಗತ್ತೆ. ಬೇಕು ಅಂದರೆ ಖಂಡಿತ ತಗೊಳ್ಳಿ. ಓಕೆನಾ. ಇದು ಅಮಾವಾಸ್ಯೆ ಮಾತಾ ಕಾಳಿಯವರ ಆಶೀರ್ವಾದದಿಂದ ಹೇಳಿಸಿದ್ದಾರೆ. ಸೊ ಹಾಗಾಗಿ ಅಮಾವಾಸ್ಯೆ ಪೂಜೆ ನಡೆಯುತ್ತೆ. ಓಕೆನಾ. ಇನ್ನು ಮುಂದೆ ನೋಡೋಣ. ಮಾತೆ ಆಶೀರ್ವಾದ ಆಗಿದೆ ಅಂದರೆ ಅದನ್ನು ನಡೆಸೋದು ಮಾತೇನೆ ಅಲ್ವಾ. ಸೊ ಬೇಕು ಅಂದರೆ ಖಂಡಿತ 750 ರೂಪಾಯಿ ಒಬ್ಬರಿಗೆ 1 ವಾರಕ್ಕೆ ಪೇ ಮಾಡಿ ಸ್ಕ್ರೀನ್ಶಾಟ್ ವಾಟ್ಸಪ್ಪಲ್ಲಿ ಶೇರ್ ಮಾಡಬೇಕು. ಇಲ್ಲ ಅಂತಂದರೆ ನನಗೆ ಗೊತ್ತಾಗಲ್ಲ ಯಾರದ್ದಂತ. ಸೊ ಹಾಗಾಗಿ ಸ್ಕ್ರೀನ್ಶಾಟ್ ಶೇರ್ ಮಾಡಿ. ಸೊ ಆಮೇಲೆ ನನಗೇನು ಬೇಕು ಡೀಟೇಲ್ಸ್ ಕೇಳ್ತೀನಿ, ಅದನ್ನು ಕೊಡ್ತು ಅಂತಂದರೆ 10ನೇ ತಾರೀಕಿಂದ ಪೂಜೆ ಶುರು ಮಾಡ್ತೀನಿ. ಓಕೆನಾ. ಸೊ ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ, ಅಳುಕೂಡ್ದು.
ನೋ 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 ಕ್ರೈಯಿಂಗ್, ಓಕೆನಾ? ಯಾರೆಲ್ಲ ಅಳ್ತೀರಾ, ಯಾರೆಲ್ಲ ಮೆಸೇಜ್ ಹಾಕಿ ಬೇಜಾರು ಮಾಡ್ಕೊಳ್ತೀರಾ, ಇನ್ನು ಬೇಜಾರು ಮಾಡಿಕೊಳ್ಳಬಾರದು, ಓಕೆನಾ? ನೀವೆಲ್ಲ ಮ್ಯಾಜಿಕಲ್ ಮೀಡಿಯಾ 279 ಫ್ಯಾಮಿಲಿಯವರು, ಆಯಿತಾ? ಆ ಥರ ಎಲ್ಲ ಹತ್ತು ಎಲ್ಲ ಮಾಡ್ತು ಅಂತಂದರೆ ನನಗೂ ಬೇಜಾರಾಗುತ್ತೆ. ದಯವಿಟ್ಟು ಅಳ್ಕೂಡ್ದು, ಖುಷಿಯಾಗಿರಿ, ಓಕೆನಾ? ಯಾರೆಲ್ಲ ಅನ್ಯಾಯ ಮಾಡಿದ್ದಾರೆ ನೋಡಿ, ಈ ಥರ ಬ್ಯಾಲೆನ್ಸ್ ಮಾಡಿ ನೀವು. ಇವಾಗ ಬ್ಯಾಲೆನ್ಸ್ ಅಂದರೆ ಬರೀ ಒಂಥರ ಬ್ಯಾಲೆನ್ಸ್ ಅಲ್ಲ, ಮಾನಸಿಕವಾಗಿ ಬ್ಯಾಲೆನ್ಸ್ ಆಗಬೇಕು. ನಿಮಗೆ ನಿಮ್ಮನ್ನು ಅಂದು ಏನಾದ್ರು ತೊಂದರೆ ಮಾಡ್ತಾ ಇದ್ದಾರೆ ಅಂತಂದರೆ ಸ್ಟ್ರಾಂಗ್ ಆಗಬೇಕು, ಆಯಿತಾ? ಸ್ಟ್ರಾಂಗ್ ಆಗಿರಿ. ಅಥವಾ ಇನ್ನೇನಾದ್ರು ಆ್ಯಕ್ಚುಲ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಆ ಥರ ಇದೆ ಅಂದ್ರೂ ಅಮಾವಾಸ್ಯೆ ಪೂಜೆ ತೊಗೊಳ್ಳಿ, ಇನ್ನು ಖಂಡಿತ ಒಳ್ಳೆಯದಾಗತ್ತೆ, ಓಕೆನಾ? 1 ವಾರ ಪೂಜೆ ಇರುತ್ತೆ, ತೊಗೊಳ್ಳಿ, ಒಳ್ಳೆಯದಾಗತ್ತೆ. ಅಬೆಂಡೆನ್ಸ್ ಖಂಡಿತ ಅಂತಿದ್ದಾರೆ, ನಂಬೇಕಷ್ಟೇನೆ. ನಂದೇ ಇದು ಎನರ್ಜಿ, ನಂದೇ ಇದು ವಿಡಿಯೋ ಅಂತ ನಂಬಿ ಶೇರ್ ಮಾಡಿ ಎಲ್ಲರಿಗೂ, ಓಕೆನಾ? ಯಾರಿಗೆಲ್ಲ ಅವಶ್ಯಕತೆ ಇದೆ ಖಂಡಿತ ಅವ್ರಿಗೂ ಸಹಾಯ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ವ್ಯೂಸ್ಗಳಿಗೆ ಮತ್ತು ಸಬ್ಸ್ಕ್ರಿಪ್ಷನ್ಗೆ ಮತ್ತು ಮೆಂಬರ್ಶಿಪ್ ಯಾರೆಲ್ಲ ತೊಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ಲರ ಬ್ಯೂಟಿಫುಲ್ ಕಮೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್, ಟ್ರೂಲಿ ಥ್ಯಾಂಕ್ ಯು. ಮತ್ತು ನಿಮ್ಮ ಲೈಕ್, ಶೇರ್, ಹೈಪ್ ಅಂತ ಇರುತ್ತೆ, ಖಂಡಿತ ಹೈಪ್ ಕ್ಲಿಕ್ ಮಾಡಿ, ಸೊ ದಟ್ ಜಾಸ್ತಿ ಜನಕ್ಕೆ ಸೇರುತ್ತೆ, ಪಾಯಿಂಟ್ಸ್ ಸಿಗುತ್ತೆ ಅದರಲ್ಲಿ, ಓಕೆನಾ? ಪಾಯಿಂಟ್ಸ್ ಕೊಡಿ, ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ ಕೊಡಿ. ಆಮೇಲೆ ಮೆಂಬರ್ಶಿಪ್ಗೋಸ್ಕರ ಎಲ್ಲ ಸಪ್ರೇಟ್ ವೀಡಿಯೋಸ್ ಶುರು ಆಗುತ್ತೆ. ಎಲ್ರದ್ದು ಹೆಸರು ಓದ್ತೀನಿ ಖಂಡಿತ, ಓಕೆನಾ? ಸೊ ಇನ್ನೇನು ಹೇಳಬೇಕು, ಇನ್ನು ನಾಳೆಯಿಂದ ಆಗಸ್ಟ್ ಶುರು ಆಗೋಗ್ತಾ ಇದೆ, ಹೊಸ ತಿಂಗಳು ಶುರುವಾಗ್ತಾ ಇದೆ. ಸೊ ಮತ್ತೆ ಸಿಗುವ, ಓಕೆ? ಎಸ್, ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು.